ವಜಾ ಮಾಡಿದ್ದಾರೆ. ರಾಜಣ್ಣವರು ನಮ್ಮ ಒಂದು ಸಮಾಜದ ವಾಲ್ಮೀಕಿ ಸಮಾಜದ ಒಬ್ಬ ಹಿರಿಯ ಒಂದು ಮುಖಂಡರು, ಹಿರಿಯ ಮುತ್ಸದ್ದಿ ರಾಜಕಾರಣಿಗಳು. ಅಂಥವ್ರನ್ನ ಸರ್ಕಾರ ರಾಜೀನಾಮೆ ಪಡೆದದ್ದು ಇಡೀ ನಮ್ಮ ವಾಲ್ಮೀಕಿ ಸಮಾಜಕ್ಕೆ ಭಾಳ ಒಂದು ದೊಡ್ಡ ಆಘಾತ ಮತ್ತು ಅಷ್ಟೇ ಒಂದು ಬೇಸರ ಆಗ್ಯದ. ನಮ್ಮ ಸ್ವಾಭಿಮಾನಕ್ಕೆ ಧಕ್ಕೆ ಆಗ್ಯದ ಅಂತ ಹೇಳ್ಬೋದು ಸರ್. ರಾಜಣ್ಣವ್ರ ವಿಷಯದಲ್ಲಿ ಮತ್ತು ಮೊದಲೇದವ್ರು ರಾಜಣ್ಣ ಅಂತಲ್ಲ, ನಾಗೇಂದ್ರ ಅವರು ಕೂಡ ಬಲಿಪಶು ಆದರು. ಆದರೆ ಎಷ್ಟು ಮಟ್ಟಿಗೆ ಸರ್ಕಾರದಲ್ಲಿ ವಾಲ್ಮೀಕಿ ಸಮಾಜಕ್ಕೆ ಒಂದು ನ್ಯಾಯ ಅದನ್ನಂಥದ್ದನ್ನು ಇಡೀ ರಾಜ್ಯದ ಎಲ್ಲ ನಮ್ಮ ವಾಲ್ಮೀಕಿ ಸಮಾಜ ಖಂಡಿಸ್ತದೆ. ಈಗ ನೀವು ಅವ್ರ ಪರವಾಗಿ ಬ್ಯಾಟ್ ಮಾಡ್ತೀರಾ ಹೇಗೆ ಮೇಡಮ್? ಇಲ್ಲ, ಅವ್ರ ಪರವಾಗಿ ಅಂತಲ್ಲ, ನಾವು ಸಮಾಜದ ಪರವಾಗಿ ನಾವು ಮಾತಾಡ್ತಾ ಇದ್ದೀವಿ. ಆ ವಾಲ್ಮೀಕಿ ಸಮಾಜದಲ್ಲಿ ಈಗ ಅವರು ಹಿರಿಯರು, ಅವರು ಒಳ್ಳೆಯವರು. ಯಾಕಂತಂದರೆ ಅವರು ಕೂಡ ನಾವು ಗೆದ್ದಂಥ ಸಂದರ್ಭದಲ್ಲಿ ಅವರೇನು ಎಲ್ಲ ಒಂದು ಪಕ್ಷಾತೀತವಾಗಿ ಎಲ್ಲ ಒಂದು ವಾಲ್ಮೀಕಿ ಸಮಾಜದ ಶಾಸಕರನ್ನು ಕರೆದು ಅವರು ಒಂದು ಕಾರ್ಯಕ್ರಮ ಮಾಡಿ ಅಭಿನಂದಿಸಿದ್ರು. ಅವರು ಅಂಥ ಒಂದು ದೊಡ್ಡ ಮನಸ್ಸಿರೋಂಥ ಒಂದು ರಾಜಣ್ಣವರು. ಇವತ್ತು ಅವ್ರಿಗೆ ಕೂಡ ಒಂದು ಸಮಾಜದ ಬಗ್ಗೆ ಕಳಕಳಿ ಆದಂದಾಗ, ಅವ್ರಿಗೆ ಅನ್ಯಾಯ ಆದಾಗ ನಮಗೂ ನಾವು ಕೂಡ ಅವ್ರ ಪರವಾಗಿ ನಾವು ಮತ್ತು ಎಲ್ಲ ನಮ್ಮ ಪಕ್ಷಾತೀತವಾಗಿ ಎಲ್ಲ ಶಾಸಕರು ಅವ್ರ ಪರವಾಗಿ ಇದ್ದೀವಿ ಅಂತ ಹೇಳೋಂಥದ್ದು ನಾನು ಹೇಳ್ತಾ ಇದ್ದೀನಿ. ಹೋರಾಟ ಕೂಡ ನಡೀತಾ ಇದೆ, ಬೆಂಬಲ ಇದೆ ವೈಯಕ್ತಿಕವಾಗಿ? ಇಲ್ಲಿ ವೈಯಕ್ತಿಕವಾಗಿ ಸಮಾಜಕ್ಕೆ ಯಾವುದೇ ತೊಂದರೆ ಆದಾಗ ನಮ್ಮದು ಬೆಂಬಲ ಇದ್ದೇ ಇರ್ತದೆ. ಈಗಾಗಲೇ NDA ಒಂದು ವತಿಯಿಂದ ಇವತ್ತು JDS ಮತ್ತು BJP ಅವರು ಕೂಡ ಬೆಂಬಲ ಸೂಚಿಸ್ಯಾರ. ಯಾರಿಗೇ ಆಗಲಿ ಇವತ್ತು ನಮ್ಮ ಸಮಾಜಕ್ಕೊಂದು ಇತಿಹಾಸ ಅದ, ವಾಲ್ಮೀಕಿ ಸಮಾಜಕ್ಕೆ. ಆದರೆ ಸರ್ಕಾರದಾಗ ಈ ರೀತಿ ಧೋರಣೆಗಳು ನೋಡಿದರೆ ಭಾಳ ಅನ್ಯಾಯ ಆಗ್ತದೆ.